ಹಲೋ, ವೆಲ್ಕಮ್ ಟು ದ ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಮನೆಯಲ್ಲೇ ಹೆಲ್ದಿಯಾಗಿ ಟೇಸ್ಟಿಯಾಗಿ ರಸಮಲೈ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ನಾವು ಬೇಕ್ರಿನಲ್ಲಿ ಅಂಗಡಿನಲ್ಲಿ ತಂದು ತಿನ್ನೋದಕ್ಕಿಂತಲೂ ಈ ಥರ ಮನೆಯಲ್ಲೇ ಒಂದು ಸತಿ ಮಾಡ್ಕೊಂಡು ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ. ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿ ಹೊರಗಡೆ ತಂದು ತಿನ್ನೋದಕ್ಕಿಂತ ನಮ್ಮ ಮನೆಯಲ್ಲೇ ಒಳ್ಳೆ ಡ್ರೈ ಫ್ರೂಟ್ಸ್ಗಳನ್ನು ಹೆಲ್ದಿಯಾಗಿ ಮಾಡ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಆಮೇಲೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಎಷ್ಟು ತಿಂದರೂ ಏನೂ ಆಗೋದಿಲ್ಲ. ಆದರೆ ಬೇಕರಿಯಿಂದ ತಂದಿರೋದು ಅಷ್ಟೊಂದು ಚೆನ್ನಾಗಿರಲ್ಲ. ನಾವು ಮನೆಯಲ್ಲೇ ಮಾಡಿರೋದಾದರೆ ತುಂಬ ಹೆಲ್ದಿಯಾಗಿ ಮಾಡಿರ್ತೀವಿ. ಹಾಗಾಗಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ. ಫಸ್ಟ್ ನಾನು ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಕಾಯ್ಸೋಕ್ಕಿಟ್ಟಿದ್ದೀನಿ. ಇದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಕಾಯಿಸ್ತೀನಿ. ಕುದಿ ಬಂದ ಮೇಲೆ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಿಂಬೆಹಣ್ಣಿಗೆ ಒಂದು ಕಡೆ ತೂತು ಮಾಡಿಬಿಟ್ಟು ಹಿಂಡ್ತಾ ಇದ್ದೀನಿ. ಯಾಕಂದರೆ ಬೀಜ ಎಲ್ಲ ಬಿದ್ದೋಗುತ್ತದೆ ಹಾಲಿಗೆ ಅಂತ, ಬರೀ ರಸ ಮಾತ್ರ ಬೀಳಲಿ ಅಂತ ಒಂದು ಕಡೆ ನಿಂಬೆಹಣ್ಣಿಗೆ ಓಲ್ ಮಾಡಿಬಿಟ್ಟು ಹಿಂಡ್ತಾ ಇದ್ದೀನಿ. 3 ಸರಿ ಹಿಂಡ್ತಾ ಇದ್ದೀನಿ. ಒಂದು ಸ್ವಲ್ಪ ಹಿಂಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಿಂಡಿ ಸ್ವಲ್ಪ ಹೊತ್ತು ಬಿಟ್ಟು ಈ ಥರ 3 ಟೈಮ್ ನಿಂಬೆಹಣ್ಣ ಹಿಂಡಿಬಿಟ್ರೆ ಇದು ಹಾಲು ಒಡೆದೋಗುತ್ತೆ. ಹಾಲು ಒಡೆದೋಗಿ ಪನ್ನೀರ್ ಆಗುತ್ತೆ. ನಾನೀಗ 3 ಟೈಮ್ ಹಿಂಡಿದ್ದೀನಿ ನೋಡಿ. ಈಗ ಹಾಲು ಎಲ್ಲ ಒಡೆದಿದೆ. ಒಡೆದಾದ ನಂತರ ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡಬೇಕು. ಆಫ್ ಮಾಡ್ಕೊಂಡು ಇದಕ್ಕೆ 1-2 ಗ್ಲಾಸಷ್ಟು ತಣ್ಣೀರನ್ನು ಹಾಕ್ಕೊಬೇಕು. ತಣ್ಣೀರು ಹಾಕೋದ್ರಿಂದ ಇದು ಪನ್ನೀರು ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಈಗ ನೀರು ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಟುಬಿಟ್ಟು ಇದನ್ನು ಸೋಸ್ಕೊಂಡು ಇದರಲ್ಲಿರೋಂಥ ಪನ್ನೀರ್ ಮಾತ್ರ ತೊಗೊಳ್ಬೇಕು. ನಾನು ಸ್ಟ್ರೈನರಲ್ಲಿ ಈಗ ಸೋಸ್ಕೊತಾ ಇದ್ದೀನಿ. ಇದನ್ನು ಪನ್ನೀರನ್ನ ಸೋಸ್ಕೊಂಡ್ಬಿಟ್ಟು ಇದಕ್ಕೊಂದು ಸತಿ ನೀರನ್ನು ಹಾಕಿ ತೊಳ್ಕೊಬೇಕು ಪನ್ನೀರು. ಯಾಕಂದರೆ ನಿಂಬೆಹಣ್ಣು ಹಿಂಡಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅಂತಂದೇಳ್ಬಿಟ್ಟು ಇದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕಿ ಈ ಥರ ತೊಳ್ಕೊಂಡ್ಬಿಟ್ರೆ ಪನ್ನೀರು ಆವಾಗ ಚೆನ್ನಾಗಿ ಬರುತ್ತೆ. ನಾನು ಈ ನೀರನ್ನು ಹಾಕಿ ಸ್ಟ್ರೈನರಲ್ಲೇ ಪನ್ನೀರನ್ನು ತೊಳ್ಕೊತಾ ಇದ್ದೀನಿ. ತೊಳ್ಕೊಂಡು ನೀರೆಲ್ಲನ ಫುಲ್ಲು ಡ್ರೈ ಆಗಬೇಕು. ಅಲ್ಲೇವರೆಗೂ ಇದನ್ನು ಹಾಗೆ ಸ್ಟ್ರೈನರನ್ನೇ ಬಿಟ್ಬಿಡಬೇಕು. ಇಲ್ಲಾಂದರೆ ಒಂದು ಬಿಳಿ ಬಟ್ಟೆಗೆ ಹಾಕಿ ಆದ್ರೂ ಟೈಟಾಗಿ ಕಟ್ಟಿ ಒಂದು ಕಡೆ ಇಟ್ಟುಬಿಟ್ರೆ ನೀರೆಲ್ಲ ಸೋರ್ಕೊಳ್ಳುತ್ತೆ. ಇದೇ ಥರ ಸ್ಟ್ರೈನರಲ್ಲಿ ಬಿಟ್ಟು ಸಹ ಸೋರ್ಕೊಳ್ಳುತ್ತೆ. ನಾನು ಕೂಡ ಇದನ್ನು ಒಂದು 20 ನಿಮಿಷ ಹಾಗೆ ಬಿಟ್ಟಿದ್ದೆ. ಈಗೆಲ್ಲ ನೀರೆಲ್ಲ ಡ್ರೈ ಆಗಿದೆ. ನೀರೆಲ್ಲ ಡ್ರೈ ಆದಮೇಲೆ ಈ ಪನ್ನೀರನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಎಲ್ಲ ಈ ಥರ ಪುಡಿ ಮಾಡ್ಕೊಬೇಕು. ನೀರಿನಂಶ ಇರಬಾರ್ದು, ನೀರೆಲ್ಲ ಕ್ಲೀನಾಗಿ ಡ್ರೈ ಆಗಿರಬೇಕು. ಆ ಥರ ಡ್ರೈ ಆಗಿದ್ದರೆ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಎಲ್ಲ ಒಡೆದೋಗುತ್ತೆ ಪನ್ನೀರು. ಹಾಗಾಗಿ ನಾನೆಲ್ಲ ಇವಾಗ ಡ್ರೈ ಮಾಡಿಕೊಂಡು ಈ ಥರ ನಾವು ಕೈಯನ್ನು ಇದರಿಂದ ಕೈ ಎಷ್ಟಿರುತ್ತಲ್ಲ ಅದರಿಂದ ಈ ಥರ ಇದನ್ನು ನಾದಬೇಕು. ಈ ಥರ ನಾದೋದ್ರಿಂದ ಚೆನ್ನಾಗಾಗುತ್ತೆ ಪನ್ನೀರು. ಇದು ನಾವು ಮೈದಾ ಹಿಟ್ಟು ಗೋಧಿ ಹಿಟ್ಟು ಕಲಿಸಿದಾಗ ಎಷ್ಟು ಸಾಫ್ಟಾಗಿರುತ್ತೋ ಆ ಥರ ಸಾಫ್ಟ್ ಬರಬೇಕು. ಯಾಕಂದರೆ ಈ ಥರ ನಾವು ಮಿದಿಯೋದ್ರಿಂದ ನಾವು ಪನ್ನೀರನ್ನ ಮಾಡಿದಾಗ ಇದನ್ನು ರಸಮಲೈ ಮಾಡಿದಾಗ ಒಡೆದೋಗೋದಿಲ್ಲ. ಇಲ್ಲ ಅಂದರೆ ಇದೆಲ್ಲ ಒಡೆದೋಗ್ಬಿಡ್ತದೆ. ಹಾಗಾಗಿ ಇದು ಪನ್ನೀರೆಲ್ಲ ಕ್ಲೀನಾಗಿ ಹೊಂದ್ಕೊಬೇಕು. ಹಾಗಾಗಿ ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರನೇ ನೀವು ನಾದ್ಕೊಬೇಕು. ಈ ಥರ ನಾದೋದ್ರಿಂದ ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಪನ್ನೀರು ಸಹ ಒಡೆಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ಒಂದು 5 ನಿಮಿಷ ಈ ಥರ ಚೆನ್ನಾಗಿ ನಾದ್ಕೊಂಡು ಇದು ಎಲ್ಲ ಉಂಡೆ ಕಟ್ಟಿಬಿಟ್ರೆ ನಾವು ಚಪಾತಿ ಹಿಟ್ಟು ಕಲಿಸಿದಾಗ ಹೇಗೆ ಉಂಡೆ ಬರುತ್ತೋ ಆ ಥರ ಉಂಡೆ ಬರಬೇಕು. ಅಲ್ಲೇವರೆಗೂ ಇದನ್ನು ನಾದ್ಕೊಬೇಕು. ನಾನು ಕೂಡ ತುಂಬ ನಾದ್ಕೊಂಡಿದ್ದೀನಿ. ಈಗೆಲ್ಲ ನಾದಿದ್ದೆಲ್ಲ ಆಯಿತು ನೋಡಿ. ಈ ಥರ ಉಂಡೆ ಕಟ್ಟಿದ್ದೀನಿ. ಈ ಥರ ಉಂಡೆ ಬರಬೇಕು. ಎಲ್ಲಿ ಕ್ರ್ಯಾಕರ್ಸ್ ಬರಬಾರ್ದು. ಈ ಥರ ಉಂಡೆ ಕಟ್ಟಿ ಸೈಡ್ಗೆ ಇಟ್ಬಿಟ್ಟು ನಾನೀಗ ಒಂದು 15 ಬಾದಾಮಿ ನೆನೆ ಹಾಕ್ಕೊತಾ ಇದ್ದೀನಿ. ಅದು ನೆನೆಯುವಷ್ಟರಲ್ಲೇ ನಾನು ಇಲ್ಲಿ ಉಂಡೆಗಳನ್ನು ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗೇ ಇರಲಿ ಚೆನ್ನಾಗಿರುತ್ತೆ ಅಂತ ಚಿಕ್ಕದಾಗಿ ಮಾಡ್ತಾಯಿದ್ದೀನಿ. ನಿಮಗೆ ದೊಡ್ಡದಾಗಿ ಬೇಕಾದರೆ ದೊಡ್ಡದಾಗಿ ಮಾಡ್ಕೊಬೋದು. ಬೇಕ್ರಿಲೆಲ್ಲ ಸಿಗುತ್ತಲ್ಲ ದೊಡ್ಡದಾಗಿ ಆ ಥರನೂ ಮಾಡ್ಕೊಬೋದು. ಇಲ್ಲಾಂದರೆ ಚಿಕ್ಕದಾಗಿ ಮಾಡ್ಕೊಬೋದು. ನಾನು ಸ್ವಲ್ಪ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ, ಮಕ್ಳು ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಚಿಕ್ಕದಾಗೆ ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಉಂಡೆಗಳನ್ನು ಮಾಡ್ಕೊಂಬಿಟ್ಟು ಇವನ್ನ ಫ್ಲ್ಯಾಟಾಗಿ ಮಾಡ್ಕೋಬೇಕು. ಒಂದು ಸ್ವಲ್ಪ ಫ್ಲ್ಯಾಟಾಗಿ ಮಾಡ್ಕೊಳ್ಳೋದ್ರಿಂದ ಯಾಕಂದರೆ ರಸಮಲೈ ಇದು ಯಾವ ಥರ ಶೇಪ್ ಇರುತ್ತೋ ಆ ಥರ ಮಾಡಿಕೊಂಡ್ರೆ ರಿಯಲ್ ರಸಮಲೈ ಥರ ಇರುತ್ತಲ್ವ, ಅದಕ್ಕಾಗಿ ಈ ಥರ ನೋಡಿ ಉಂಡೆ ಮಾಡಿ ಹೀಗೆ ಮಾಡಿಟ್ಕೊಂಡಿದ್ದೀನಿ ನಾನು. ಇವನ್ನೆಲ್ಲ ಮಾಡಿ ಒಂದು ಸೈಡ್ಗೆ ಎತ್ತಿಟ್ಕೊತೀನಿ. ಇದು ನೋಡಿ ಎಲ್ಲೂ ಒಡೆದಿಲ್ಲ, ಚೆನ್ನಾಗಿ ಬಂದಿದೆ. ಈಗ ಬಾದಾಮಿ ನೆನೆ ಹಾಕಿರೋದು ಸಹ ಈಗ ನೆನೆದಿದೆ. ಯಾಕಂದರೆ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಹಾಗಾಗಿ ಇದನ್ನೆಲ್ಲ ಸಿಪ್ಪೆ ತಕ್ಕೊಂಬಿಡಬೇಕು ಬಾದಾಮಿದು. ಈಗ ಈ ಥರ ಎಲ್ಲ ಸಿಪ್ಪೆ ತಕ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ಬಾಣಲಿನ ಸ್ಟವ್ ಮೇಲೆ ಇಟ್ಟು ಇದಕ್ಕೊಂದು 3 ಗ್ಲಾಸಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. ಪನ್ನೀರ್ ಎಷ್ಟಿದೆಯೋ ನೋಡ್ಕೊಂಡು ಅಷ್ಟು ನೀರನ್ನು ಹಾಕ್ಕೊಬೇಕು. ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಹಾಕಿ ಇದನ್ನು ಮರಳೋದಕ್ಕೆ ಇಟ್ಟಿದ್ದೀನಿ. ನೀರೆಲ್ಲ ಕುದೀತಾ ಇರುವಾಗ ಇದನ್ನು ನಾವು ಮಾಡಿರೋಂಥ ಪನ್ನೀರನ್ನು ಇದಕ್ಕೆ ಹಾಕ್ಕೊಬೇಕು. ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಉರಿನಲ್ಲಿ ಇದನ್ನು ಕುದಿಸ್ಕೊಬೇಕು. ಪನ್ನೀರೆಲ್ಲ ಚೆನ್ನಾಗಿ ಸಕ್ಕರೆ ನೀರಲ್ಲಿ ಬೇಯಬೇಕು. ಪನ್ನೀರೆಲ್ಲ ಚೆನ್ನಾಗಿ ಬೆಂದು
ಸಕ್ಕರೆ ಎಲ್ಲ ಇದು ಹೀರ್ಕೊಬೇಕು. ಅಲ್ಲಿವರೆಗೂ ಚೆನ್ನಾಗಿ ಒಂದು 15-20 ನಿಮಿಷ ಇದನ್ನು ಕುದಿಸ್ಬೇಕು. ಈಗ ಹಾಕಿ ನಾನು ತಟ್ಟೆನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿದ್ದೀನಿ. ನೋಡಿ ಈಗ ಒಂದು 15 ನಿಮಿಷ ಆಗಿದೆ. ಇವಾಗ ಡಬಲ್ ಆಗಿದೆ ನೋಡಿ, ಈ ಥರ ಡಬಲ್ ಆಗಬೇಕು ಅದು ಪನ್ನೀರು. ಈಗ ನಾನು ಒಂದು ಅರ್ಧ ಸ್ಪೂನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು 1/4 ಸ್ಪೂನಷ್ಟು. ಇದಕ್ಕೆ ನೀರನ್ನು ಹಾಕಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ಕೊಂಡಿರೋದ ನಂತರ ಇದಕ್ಕೆ ಪನ್ನೀರಿಗೆ ಹಾಕೋತಾ ಇದ್ದೀನಿ. ಇದನ್ನು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ನಾನು ಸ್ಲೇರಿನ ಪನ್ನೀರು ಒಡೆಯೋದಿಲ್ಲ, ಬ್ರೇಕ್ ಆಗೋದಿಲ್ಲ, ಚೆನ್ನಾಗಿ ಸ್ಪಾಂಜಿ ಥರ ಬರುತ್ತೆ. ಹಾಗಾಗಿ ನಾನು ಹಾಕಿದ್ದೀನಿ. ನಿಮಗೆ ಪನ್ನೀರ್ ಎಷ್ಟಿದೆ ನೋಡ್ಕೊಂಡು ಹಾಕೋಣ. ನಾನು ಒಂದು 1/4 ಸ್ಪೂನ್ ಕಲಸಿ ಹಾಕಿದ್ದೀನಿ. ನೋಡಿ ಈಗ ಎಲ್ಲೂ ಬ್ರೇಕ್ ಆಗಿಲ್ಲ, ಪನ್ನೀರು ತುಂಬ ಚೆನ್ನಾಗಿ ಬಂದಿದೆ. ಹಾಗಾಗಿ ಇದನ್ನು ಒಂದು ಸೈಡಿಗೆ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈಗ ಇದು ಹಾಲನ್ನು ಕಾಯಿಸೋದಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಇಟ್ಬಿಟ್ಟು ಜಾರಿಗೆ ನಾನಿಲ್ಲಿ ಕುಂಬಳಕಾಯಿ ಬೀಜ ಮತ್ತು ನೆನೆಸಿ ಸಿಪ್ಪೆ ತೆಗ್ದಿರೋಂಥ ಬಾದಾಮಿ ಬೀಜನ ಹಾಕ್ಕೋತಾ ಇದ್ದೀನಿ. ಕುಂಬಳಕಾಯಿ ಬೀಜ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಹಾಗಾಗಿ ನಾನು ಕುಂಬಳಕಾಯಿ ಬೀಜ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಹೇಳಿದ್ದು ನಾನು ಹೆಲ್ದಿಯಾಗಿರೋಂಥ ಬೀಜಗಳನ್ನು ಹಾಕಿ ಮಾಡ್ತಾಯಿದ್ದೀನಿ ಅಂತ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬರಬೇಕು. ರುಬ್ಕೊಂಬಂದಿರೋಂಥದ್ದನ್ನ ಹಾಲು ಕಾಯೋದಕ್ಕೆ ಇಟ್ಟಿದ್ದೀನಲ್ಲ, ಅದು ಹಾಲು ಕೂಡ ಕಾದಿರೋಂಥ ಹಾಲಿಗೆ ರುಬ್ಕೊಂಬಂದಿರೋಂಥ ಪೇಸ್ಟನ್ನು ಹಾಕಿ ಸ್ವಲ್ಪ ಜಾರಿಗೆ ನೀರನ್ನು ಹಾಕಿ ತೊಳೆದು ಅದನ್ನು ಸೇರಿಸ್ಕೊಬೇಕು. ಸೇರಿಸ್ಕೊಂಡು ಇಲ್ಲಿ ನಾನು, ನೀವು ಬೇಕಿದ್ರೆ ಫುಡ್ ಕಲರ್ ಹಾಕೋಬೋದು, ನಾನು ಫುಡ್ ಕಲರ್ ಹಾಕಿಲ್ಲ, ಒಂಚೂರು ಅರಶಿನ ಸೇರಿಸ್ಕೊಂಡಿದ್ದೀನಿ. ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೊಬೇಕು. ಆಗಲೇ ನಾವು ಪನ್ನೀರಿಗೆ ಸಕ್ಕರೆ ಹಾಕಿದ್ದೀವಿ. ರಬಡಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬೇಕು ಒಂದು 10 ನಿಮಿಷ. ಇದೆಲ್ಲ 10 ನಿಮಿಷ ಕುದ್ದ ನಂತರ ಇಲ್ಲಿ ನಾನು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಆಮೇಲೆ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇಲ್ಲಿ ಪನ್ನೀರು ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಕುದಿಸ್ಕೊಬೇಕು. ನಾನು ಹೆಲ್ದಿಯಾಗಿರೋಂಥ ಡ್ರೈ ಫ್ರೂಟ್ಸ್ಗಳನ್ನು ಹಾಕೋದ್ರಿಂದ ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ನಾವು ಮನೇಲಿ ಮಾಡುವಾಗ ಈ ಥರ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಬೆಳೆಸ್ಕೊಬೋದು. ನಾನು ಇದನ್ನು ಬಳಸ್ಕೊಂಡಿದ್ದೀನಿ. ಒಂದು 5 ನಿಮಿಷ ಕುದಿಸಿ ಇವಾಗ ಸ್ಟವ್ನ ಆಫ್ ಮಾಡಿಬಿಟ್ಟಿದ್ದೀನಿ. ಆಫ್ ಮಾಡಿದ್ದನ್ನು ಹಾಗೆ ಬಿಟ್ಬಿಡಬೇಕು, ಯಾಕಂದರೆ ಪನ್ನೀರೆಲ್ಲ ಚೆನ್ನಾಗಿ ಎಳ್ಕೊಬೇಕು ರಬ್ಡಿನ, ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಒಂದು 10 ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೆ. ಹೀಗೆಲ್ಲ ಸೆಟ್ಟಾಗಿದೆ. ಸೆಟ್ಟಾದಮೇಲೆ ಈಗ ನಾನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಚಿಲ್ಲು ಬೇಕು ಅಂದರೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಸಹ ಇದನ್ನು ತಿನ್ನಬಹುದು. ಯಾಕಂದರೆ ಇವಾಗ ಒಂದು ಸ್ವಲ್ಪ ಬಿಸಿಲಿದೆಯಲ್ಲ, ಮಧ್ಯಾಹ್ನ ಟೈಮ್ ತಿನ್ನೋದಾದರೆ ಸ್ವಲ್ಪ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಹಾಗೇನಾದರೂ ಬಿಸಿ ಥರ ತಿನ್ಬೋದು. ಬಿಸಿದಲ್ಲಿ ತಿಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ, ಚಿಲ್ ಮಾಡ್ಕೊಂಡು ತಿಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ಒಂದು ಸತಿ ಮಾಡಿಕೊಟ್ರೆ ಸಾಕು, ನೀವು ಪದೇ ಪದೇ ಮನೆಯಲ್ಲೇ ಮಾಡಿಕೊಡಿ ಅಂತ ಕೇಳ್ತಾರೆ. ಅಷ್ಟೊಂದು ರುಚಿಯಾಗಿರುತ್ತೆ, ಅಷ್ಟೊಂದು ಹೆಲ್ದಿಯಾಗಿ ಕೂಡ ಇರುತ್ತೆ. ನಾನಿಲ್ಲಿ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಆಮೇಲೆ ಬಾದಾಮಿ ಎಲ್ಲ ಸೇರಿಸೋದ್ರಿಂದ ಇದು ಒಳ್ಳೆ ಡ್ರೈ ಫ್ರೂಟ್ಸ್, ಇದು ಮಕ್ಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ. ಹಾಗಾಗಿ ಈ ಥರ ಡ್ರೈ ಫ್ರೂಟ್ಸ್ಗಳನ್ನು ಬೇಕ್ರಿನಲ್ಲಿ ಹಾಕೋದಿಲ್ಲ. ನಾವಾದರೆ ಮನೇಲಿ ಯಾವ ಥರ ಬೇಕು ನಮ್ಮ ಹೆಲ್ತಿಗೆ ಯಾವ್ದು ಒಳ್ಳೇದಂತ ನೋಡಿ ಸೇರಿಸಿ ಮಾಡ್ಕೋತೀವಲ್ಲ, ಹಾಗಾಗಿ ಹೆಲ್ದಿಯಾಗಿರುತ್ತೆ. ನೀವು ಸಹ ಇದು ಏನಾದರೂ ರೆಸಿಪಿ ಇಷ್ಟ ಆದರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕೂಡ ಅದನ್ನು ನಿಮಗೆ ಮಾಡಿ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಒಂದು ಸತಿ ಮಾಡಿ ನೋಡಿ, ಎಲ್ಲರಿಗೂ ಶೇರ್ ಮಾಡಿ.